ಮೀಸಲು ಮಸೂದೆ ಮಂಡನೆಯಾಗಿದೆ. ಗುತ್ತಿಗೆಯಲ್ಲಿ ಶೇಕಡ 4ರಷ್ಟು ಮೀಸಲು ಕಲ್ಪಿಸುವ ವಿಧೇಯಕ ಈಗ ಮಂಡನೆಯಾಗಿದೆ. ವಿಪಕ್ಷಗಳ ಏನಂತಂದರೆ ವಿರೋಧದ ನಡುವೆಯೂ ಕೂಡ ಈ ಒಂದು ಮಸೂದೆ ಅಂಗೀಕಾರವಾಗಿದೆ. ಅಲ್ಪಸಂಖ್ಯಾತ ವರ್ಗಕ್ಕೆ ಸರ್ಕಾರಿ ಗುತ್ತಿಗೆಗಳಲ್ಲಿ ಶೇಕಡ 4ರಷ್ಟು ಮೀಸಲು ನೀಡಬೇಕು ಅನ್ನುವಂತಹ ಮಸೂದೆ ಇದಾಗಿದೆ. ಧರ್ಮಕ್ಕೆ ಮೀಸಲು ನೀಡೋದು ಕಾನೂನು ಬಾಹಿರ ಅಂತ ಬಿಜೆಪಿ ವಾದ ಮಾಡ್ತಾ ಇದೆ. ಆದರೆ ಅಲ್ಪಸಂಖ್ಯಾತರು ಅಂತ ಬರೀ ಮುಸ್ಲಿಮರಷ್ಟೇ ಅಲ್ಲ, ಬೇರೆ ಬೇರೆ ಧರ್ಮದವರೂ ಕೂಡ ಇದ್ದಾರೆ. ಬರೀ ಮುಸ್ಲಿಮರಿಗೆ ನಾವು ಮೀಸಲಾತಿಯನ್ನು ಕೊಡ್ತಾ ಇಲ್ಲ. ಜೈನ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಬೇರೆ ಬೇರೆ ಪಾರ್ಸಿಗಳಿದ್ದಾರೆ. ಸೊ ಹೀಗೆ ಬೇರೆ ಬೇರೆ ಧರ್ಮದವರು, ಬೇರೆ ಬೇರೆ ಅಲ್ಪಸಂಖ್ಯಾತ ಜನರಿಗೆ ಈ ಒಂದು ಏನಂತಂದರೆ ಗುತ್ತಿಗೆದಾರರಿಗೆ ಈ ಒಂದು ಮಸೂದೆ ಅಂಗೀಕಾರವಾಗ್ತಾ ಇದೆ ಅಂತ ಸರ್ಕಾರ ಹೇಳ್ತಾ ಇದೆ. ಅದರಲ್ಲಿ ಜೈನ ಆಗಿರಬಹುದು, ಕ್ರೈಸ್ತರಿಗೂ ಕೂಡ ಈ ಸವಲತ್ತು ಲಭಿಸತ್ತೆ. ಜೊತೆಗೆ ಈ ಥರ ಸರ್ಕಾರ ಏನಂತಂದರೆ ಕ್ಲಾರಿಫಿಕೇಶನ್ ಕೊಡ್ತಾ ಇದೆ. ಆದರೆ ಬಿಜೆಪಿ ಏನು ಮಾಡ್ತಾ ಇದೆ ಅಂತಂದರೆ ಬರೀ ಮುಸ್ಲಿಮರಿಗೆ ಮಾತ್ರ ಶೇಕಡ 4ರಷ್ಟು ಗುತ್ತಿಗೆಯಲ್ಲಿ ಏನಂತಂದರೆ ಮೀಸಲು ನೀಡಿದೆ ಅಂತ ಆರೋಪ ಮಾಡ್ತಾ ಇದೆ. ಬಟ್ ಇಲ್ಲಿ ಹೇಳ್ತಾ ಇರೋದೇನಂತಂದರೆ ಕಾಂಗ್ರೆಸ್ ಅವರು ಇದು ಅಲ್ಪಸಂಖ್ಯಾತರು ಅಂತಂದರೆ ಒಂದು ಸರ್ತಿ ನೀವು ಆ ಒಂದು ಪದ ಬಳಕೆ ಮಾಡಿದ್ರಿ ಅಂತಂದರೆ ಅದರಲ್ಲಿ ಜೈನ ಆಗಿರಬಹುದು, ಕ್ರಿಶ್ಚಿಯನ್ ಆಗಿರಬಹುದು, ಮುಸ್ಲಿಂ ಆಗಿರಬಹುದು, ಬೇರೆ ಬೇರೆ ಧರ್ಮದವರಾಗಿರಬಹುದು, ಅವರೆಲ್ಲರಿಗೂ ಕೂಡ ಇದು ಅನ್ವಯವಾಗತ್ತೆ.